5 ವರ್ಷ ಸಿದ್ದರಾಮಯ್ಯ ಸಿಎಂ ಅನ್ನೋ ಯತೀಂದ್ರ ಹೇಳಿಕೆ ಅಭಿಪ್ರಾಯ ಸಿಎಂ ವಿಚಾರ ನಮ್ಮ ಮಟ್ಟದಲ್ಲಿಲ್ಲ, ಹೈಕಮಾಂಡ್ ಮಟ್ಟದಲ್ಲಿದೆ. ಸಂದರ್ಭ ಬಂದಾಗ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಜಾರಕಿಹೊಳಿ ಮಾತಾಡಿದ್ದಾರೆ. ಯಾರ್ಯಾರ ಸಮಸ್ಯೆ ಇದೆ ಹಂಚಿಕೊಳ್ಳೋಕೆ ಹೈಕಮಾಂಡ್ ಇದೆ. ಹೈಕಮಾಂಡ್ ನಮ್ಮ ದೇವಸ್ಥಾನ, ನಮ್ಮ ಕಷ್ಟ ಸುಖ ಹಂಚಿಕೊಳ್ತೀವಿ. ಚಿತ್ರದುರ್ಗದಲ್ಲಿ ಲೋಕೋಪಯೋಗಿ ಸಚಿವ ಜಾರಕಿಹೊಳಿ ಹೇಳಿಕೆ ಇದು. ಯತೀಂದ್ರ ಅವರ ಹೇಳಿಕೆ ಸದ್ಯ ಎರಡೂ ಬಣಗಳಲ್ಲಿ ಜೋರಾಗಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಡಿಕೆಶಿ ಬಣದ ಹಲವು ನಾಯಕರು ಇದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಈಗ ಸತೀಶ್ ಜಾರಕಿಹೊಳಿ ಯತೀಂದ್ರ ಅವರ ಮಾತಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಅದ. ಈಗ ಅಲ್ಲ ಅವ್ರವ್ರು ಸಿ ಎಂ ಆಗ್ಬೇಕಂತ ಭಾಳ ಚೆನ್ನಾಗಿ ಹೇಳ್ತಿರ್ತಾರೆ. ನಮ್ಮ ಮುಖಂಡರು ಆಗಬೇಕು, ನಮ್ಮ ಮುಖಂಡರು, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಪಕ್ಷದ ನಿರ್ಧಾರ ಇದ್ದೇ ಇರ್ತದೆ. ಓಕೆ, ವಿಸಿಟ್ ಮಾಡ್ತಾ ಇದ್ದಾರೆ ಸರ್, ಅಲ್ಲಿ ಕಷ್ಟ ಸುಖ ಹಂಚ್ಕೊಂತೀನಿ ಹೈಕಮಾಂಡ್ ಜೊತೆ ಅಂತ ಹೇಳಿದ್ದಾರೆ. ಎಲ್ಲಿಗೆ ಹೋಗೋದು ಎಲ್ಲರೂ ಅದಕ್ಕೆ, ನಾವು ಹೋಗೋದು ಅದಕ್ಕೆ. ನಮ್ಮ ಕಷ್ಟ ಸುಖ ಹಂಚ್ಕೋತೀವಿ. ಯಾರ್ಯಾರ ಸಮಸ್ಯೆ ಇದೆ ಅದನ್ನ ಹಂಚ್ಕೊಳ್ಳಿಕ್ಕೆ ಇವ್ರದ್ದು ಹೈಕಮಾಂಡ್ ಅದೇ ನಮ್ಮದು ದೇವಸ್ಥಾನ. ಸಾಲವಾಗಿ ನಮ್ಮ ಸಮಸ್ಯೆಗಳನ್ನು ಹೇಳ್ತೀವಿ, ಅವ್ರು ಹೇಳಿರ್ಬೋದು, ನಾವು ಹೇಳ್ತೀವಿ. ಶೀಘ್ರವೇ ಹೈಕಮಾಂಡ್ ತನ್ನ ನಿರ್ಣಯ ಹೇಳಬೇಕು. ಹೈಕಮಾಂಡ್ ಸುಮ್ಮನಿದ್ರೆ ಶಾಸಕರಲ್ಲಿ ಗೊಂದಲ ಆಗತ್ತೆ ಅಂತ ಬೆಂಗಳೂರಲ್ಲಿ ಕಾಂಗ್ರೆಸ್ ಶಾಸಕ ಆರ್ ವಿ ದೇಶಪಾಂಡೆ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಒಂದು ನಿರ್ಣಯ ಮಾಡೋ ಸಾಧ್ಯತೆ ಇದೆ. ಇಬ್ಬರು ನಮ್ಮ ನಾಯಕರು ಚರ್ಚೆ ಆಗುವ ಅವಶ್ಯಕತೆ ಇಲ್ಲ. ಡಿಕೆಶಿ ಸಿಎಂ ಆಗಬೇಕು ಅಂತ ಬಯಸಿದ್ರೆ ಅದರಲ್ಲಿ ತಪ್ಪೇನು ಅಂತ ಕೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರಾಗಲಿ, ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ಏನು ನಿರ್ಣಯ ಮಾಡ್ತೇವೆ ಅದು ಅಂತಿಮ ನಿರ್ಣಯ, ಅದು ನಾವು ಒಪ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ನನಗೆ ಕಾಣಿಸ್ತಿದೆ ವಿಳಂಬ ಮಾಡದೆ ಹೈಕಮಾಂಡ್ ತನ್ನ ನಿರ್ಣಯ ಹೇಳಬೇಕು. ಯಾಕಂದ್ರೆ ಇದಕ್ಕೆ ಒಂದು ಪೂರ್ಣವಿರಾಮ ಆಗಬೇಕು. ಈಗ ಇದು ನಡಿಬಾರ್ದು. ಇದನ್ನು ಅನ್ನೆಸೆಸರಿ ಗೊಂದಲಗಳು ನಡೆಯುವುದು, ಯಾರ ಮನಸ್ಸು ಬಂದಾಗ ಏನು ಬೇಕಾದಾಗ ಸ್ಟೇಟ್ಮೆಂಟ್ ಕೊಡೋದು ಸರಿಯಲ್ಲ. ಜವಾಬ್ದಾರಿ ಸ್ಥಾನದಲ್ಲಿರುವ ಜನ ಜವಾಬ್ದಾರಿಯಿಂದ ಹೇಳಬೇಕು, ಜವಾಬ್ದಾರಿ ಮಾಡಬೇಕು. ಆದಷ್ಟು ಬೇಗನೆ ಇದರ ಬಗ್ಗೆ ನಿರ್ಣಯ ಮಾಡಬಹುದು ಅಂತ ನಾನು ಭಾವಿಸ್ತೇನೆ. ಇದರ ಮೇಲೆ ಚರ್ಚೆ ಆಗುವ ಅವಶ್ಯಕತೆ ಇಲ್ಲ. ನಾನು ಟಿವಿ ಚಾನಲ್ಸ್ಗೂ ಹೇಳ್ತೇನೆ, ಇದ್ರ ಬಗ್ಗೆ ಚರ್ಚೆ ನೀವು ಮಾಡಬೇಡ್ರಿ. ಹೈಕಮಾಂಡ್ ಬಿಟ್ಕೊಟ್ಟೆ ಮತ್ತೇನ ಮಾತಾಡೋದು. ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಸರ್? ನನ್ನ ಕಾಂಗ್ರೆಸ್ ಪಾರ್ಟಿ ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲಿ ಮಹತ್ವ ಇಲ್ಲ. ಅಲ್ಟಿಮೇಟ್ಲಿ ಡಿಸಿಷನ್ ತಗೊಳ್ಳೋದು ಹೈಕಮಾಂಡ್. ಹೈಕಮಾಂಡ್ ಏನು ಡಿಸಿಷನ್ ತಗೊಳ್ತಾರೆ ಅದು ನಾವು ಯುನಾನಿಮಸ್ಲಿ ಒಪ್ಕೊಳ್ತೇವೆ. ಆ ಶಿಸ್ತು, ಆ ಬದ್ಧತೆ ನಮ್ಮ ಪಕ್ಷದಲ್ಲಿ. ಡಿಕೆಶಿಗೆ ಕಷ್ಟ ಬಂದ್ರೆ ಹೈಕಮಾಂಡ್ ಬಳಿ ಹೇಳ್ಕೊಳ್ತಾರೆ, ಎಲ್ಲಾನು ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಅಸ್ಸಾಂ ಚುನಾವಣೆ ಉಸ್ತುವಾರಿಯಾಗಿ ಡಿಕೆಶಿ ನೇಮಕ ಆಗಿದ್ದಾರೆ. ನನಗೆ ಕಷ್ಟ ಆದ್ರೆ ಸಿಎಂ ಅಧ್ಯಕ್ಷರ ಬಳಿ ಹೇಳ್ಕೊಳ್ತೀನಿ, ಡಿಕೆಶಿ ನನಗಿಂತ ದೊಡ್ಡವರು ಅಂದಿದ್ದಾರೆ ರಮೇಶ್ ಬಂಡಿಸಿದ್ದೇಗೌಡ. ಪಕ್ಷದ ಕೆಲಸಕ್ಕೆ ಇದಕ್ಕೆ ಅಸ್ಸಾಂಗೆ ಇದನ್ನ ಹಾಕಿದರೆ, ಅವ್ರ ಉಸ್ತುವಾರಿ ಹಾಕಿದರೆ, ಜೊತೆಗೆ ಅಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತದಕ್ಕೆ ಇಲಾಖೆ ಮುಖ್ಯಸ್ಥರನ್ನು ನೋಡಕ್ಕೆ ಹೋಗಿದ್ದಾರೆ. ಅದಕ್ಕೆ ಹೈಕಮಾಂಡ್ ಮುಂದೆ ಅಂತ ಕಷ್ಟ ನನಗೆ ಕಷ್ಟ ಬಂದಾಗ ನಮ್ಮ ಹೈಕಮಾಂಡ್ ಯಾರಪ್ಪ, ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು. ನಾನು ಅವ್ರಿಗೆ ಹೇಳ್ಕೊತೀನಿ. ನಾನು ಬೇರೆ ನನಗೇನು ದೊಡ್ಡವರು ಅವ್ರಿಗೆ ಹತ್ರ ಹೇಳ್ಕೋಬೇಕು, ಪಕ್ಷದ ಹೈಕಮಾಂಡ್ ಅಂತ ಹೇಳ್ಕೋಬೇಕು. ಅವ್ರು ಸಹ ಅವರ ದುಃಖಗಳನ್ನ ಅವ್ರ ಸಮಾಧಿನ ಹೇಳ್ಕೋಕೆ ಹೋಗಿದ್ದಾರೆ. ನೀವು ಅವ್ರನ್ನೇ ಕೇಳಬೇಕು. ಜನಕ್ಕೆ ಅಷ್ಟಕ್ಕೆ ನಮ್ಗೇನು ತೊಂದರೆ ಇರೋದಿಲ್ವಾ? ರಾಜಕಾರಣಿಗಳು ಅಂದ್ರೇನು ಮೇಲ್ಗಡೆಯಿಂದ ನಾವು ಉದ್ಭವಿಸಿದ್ದೇವ. ನೀವೆಲ್ಲ ಹೆಂಗಿದ್ರಿ ಹಂಗೆಪ್ಪ. ನಮಗೂ ಬಿ ಪಿ ಇದೆ, ಶುಗರ್ ಬರ್ತದೆ, ಕಾಯಿಲೆ ಕಸಗಳೆಲ್ಲ ಬರ್ತವೆ, ನಮಗೂ ಸಂಸಾರ ಅವೆ, ನಾವು ಎಲ್ಲ ಅಲ್ವಾ, ಪ್ರಕೃತಿ ನಿಯಮ. ಅದೇ ಸರ್, ಆ ದುಃಖನ ಸಿಎಂ ಆಗ್ಲಿಲ್ಲ ಅನ್ನೋ ದುಃಖ. ಏನೋ ಪಕ್ಷದ ವಿಚಾರಗಳ ಕಡೆ ಪಕ್ಷ ಈಗ ತ್ರಿಪುರ ಇದಕ್ಕೆ ಅಸ್ಸಾಂಗೆ ಹಾಕವ್ರೆ, ಅಸ್ಸಾಮಲ್ಲಿ ಏನೇನು ಕೆಲಸ ಮಾಡಿದ್ವಿ, ಏನೇನು ಆಗಬೇಕು, ಏನು ಅಲ್ಲಿ ಕಷ್ಟ ಏನು ಸುಖ ಏನು ಅಂತ ಹಂಚ್ಕೋಬೇಕಲ್ವಾ. ಅದು ಒಂದು ಪಕ್ಷದ ಕುಟುಂಬದ ಸಮಸ್ಯೆ ಅಲ್ವಾ. ಅದನ್ನು ಹೇಳ್ಕೊಬಾರ್ದು. ಹೆಂಗಾರೆ ಹಂಗೆ ಡೆಲ್ಲಿಗೆ ಹೋಗೋದೇ ಬೇಡವಾ? ದೆಹಲಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.